ಇದ್ರ ಮೇಲೆ ನಾವು ಕ್ಲಿಯರ್ ಮಾಡಬಹುದು ಅಂತ. ಸೊ ಅದೆಲ್ಲ ಸತ್ತೋಗಿದೆ. ಇವತ್ತು ಜನ ಬರಬೇಕು, ಥಿಯೇಟರ್ ಅಲ್ಲಿ ನಮ್ಗೆ ದುಡ್ಡು ಬರಬೇಕು. ಇದು ಮುಂದಿನ ಹಂತ, ಬಿಫೋರ್ ರಿಲೀಸ್ ಆಗಬೇಕು. ಆ ಒಂದು ಸಮಯದಲ್ಲಿ ನಿರಂಜನ್ ಸಾರು ತುಂಬಾ ಒಂದು ಗಟ್ಟಿ ಮನಸ್ಸು ಮತ್ತೆ ಗಟ್ಟಿ ಧೈರ್ಯ ಮಾಡಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದೆ, ದೊಡ್ಡ ಹಿಟ್ ಆಗಿದೆ ಅಂದ್ರೆ ಕಾರಣ ನಿರಂಜನ್ ಸಾರು. ಅದ್ರ ಹಿಂದೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ವೆಂಕಟೇಶ್ ಸರ್, ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ. ನನ್ನ ಕಾಕಿ ಚಿತ್ರದಿಂದನೂ ಅಷ್ಟೇ, ಕಾಕಿ ಚಿತ್ರದಲ್ಲೂ ಚಿತ್ರ ರಿಲೀಸ್ ಆಯ್ತು, ಕೋವಿಡ್ ಬಂತು, ಅನ್ಕೊಂಡಂಗ ಆಗ್ಲಿಲ್ಲ, ಒಂದು ವಾರಕ್ಕೆ ಥಿಯೇಟರ್ ಇಂದ ತೆಗೆದ್ರು. ಅದಾದ ಮೇಲೇನು ನನಗೆ ಈ ಸಿನಿಮಾ ಮಾಡಕ್ ಹೋದಾಗ ಈ ಆಗ್ತಾನೆ ಕೋವಿಡ್ ಮುಗಿದು, ಸೊ ಎಲ್ಲೂ ಹೊರಗಡೆ ಫೈನಾನ್ಸ್ ಸಿಗಲ್ಲ, ದುಡ್ಡೇ ಸಿಗಲ್ಲ ಅಂತ ಸಮಯ. ಆ ಟೈಮಲ್ಲಿ ಕರ್ಕೊಂಡೋಗಿ ನನಗೆ ನಿರಂಜನ್ ಸರ್ ಹತ್ರ ಕೂತು, ಸರ್ ಅನ್ಕೊಳೋದೇ ಆಗಿಲ್ಲ, ನಮ್ಗೆ ₹1 ಕೊಡೋ ಕಡೆ ₹5 ಕೊಡಿಸಿದ್ರು ಸಿನಿಮಾ ಸ್ಟಾರ್ಟ್ ಆಗೋದಿಕ್ಕೆ. ಸೊ ಅದನ್ನೆಲ್ಲ ಮುಂದೆ ನಿಂತರು. ಅದಾದ ಮೇಲೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಖಂಡಿತ ಬಿಡುಗಡೆನೆ ಆಗಲ್ಲ ಅಂತ ಹೇಳಿ ಗಾಂಧಿನಗರ ಎಲ್ಲಾ ಕಡೆ ಮಾತಾಡ್ತಾ ಇದ್ರು. ಒಂದು ನಂಬಿಕೆನೇ ಇರ್ಲಿಲ್ಲ. ಆ ಟೈಮಲ್ಲಿ ಹಿಂದೆ ನಿಂತು ಒಬ್ಬ ತನ್ನ ಮಗನಿಗಾದ್ರೆ ಹೇಗೆ ಮಾಡ್ತಾರೆ, ತನ್ನ ಮಗನಿಗೂ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನನಗ ಒಂದು ಶಕ್ತಿ ತುಂಬಿ ನಿರಂಜನ್ ಸರ್ ಹತ್ರ ಮಾತಾಡಿ ಇವತ್ತು ಬಿಡುಗಡೆ ಮಾಡಿ, ಇವತ್ತು ಬಿಡುಗಡೆ ಆದ್ಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಹಾಗೆ ಇನ್ನೊಂದ್ಸಲಿ ಹಿಂದೆನೂ ಹೇಳಿದ್ದೆ, ಇವತ್ತು ಈ ಚಿತ್ರ ನಾನು ಒಂದು ಲೀಡರ್ ಅನ್ನೋ ಒಂದು ಚಿತ್ರ ಮಾಡಿದ್ಮೇಲೆ ನನ್ನ ಕೆರಿಯರ್ ಮುಗಿತು, ಇನ್ನೇನು ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಶರಣ್ ಸರ್ ಮುಂದೆ ಕೂತ್ಕೊಂಡೆ. ಅವತ್ತೊಂದೇ ಮಾತು ಹೇಳಿದ್ದು, ಅವರೇ ಕತೆ ಕೊಟ್ಟು ಅವ್ರು ಬ್ಯಾನರ್ ಮಾಡಬೇಕು ಅಂತ ಇದ್ದಂತ ಕತೆನ, ಸರ್ ನಿಮ್ಗೆ ತರುಣ್ ಅವ್ರು ಚೆನ್ನಾಗಿ ಗೊತ್ತಲ್ವಾ, ಹೋಗಿ ಸರ್ ಮಾತಾಡಿ ಅಂತೇಳಿ ಅವ್ರ ಹತ್ರ ಕಳಿಸಿ ತರುಣ್ ಅವರೇ ಕೂತ್ಕೊಂಡು ಒಂದು ಒಳ್ಳೆ ಗಟ್ಟಿ ಕತೆ ಮಾಡಿ, ಇವತ್ತಿಗೂ ನಾನು ಮುಂದಕ್ಕೆ ನನ್ನ ಮಗಳಿಗೆ ನಾನು ಆಸ್ತಿ ಏನಿಟ್ಟಿರ್ತೀನೋ ಅಥವಾ ಇರುತ್ತೋ ಗೊತ್ತಿಲ್ಲ. ಫಸ್ಟ್ ನಿಮ್ ತಂದೆ ಯಾರು ಅಂದ್ರೆ ವಿಕ್ಟ್ರಿ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ನಾನು ಮನೆಗೆ ಹೋಗೋದಿಲ್ಲ ಅಂತ ಸಾಂಗ್ ಹೇಳ್ಬೋದು, ಚೂಮಂತರ ಅನ್ನೋ ಒಂದು ಸಿನಿಮಾ ಹೇಳ್ಬೋದು. ಲಕ್ಷ ಕೋಟಿ ಏನೇ ಆಸ್ತಿ ಇದ್ರು ಅದು ನಮ್ಮ ತಗೊಂಡೋಗಿ ಗುಣಿಯಲ್ಲಿ ಉಣ್ತಾರೆ, ಆ ಮನೆಯಲ್ಲಿ ಆ ಜಾಗದಲ್ಲಿ ನಮ್ಮ ಹೆಣ್ಣನ್ನು ಉಣೋದಿಲ್ಲ. ಆದ್ರೆ ನಮ್ಮ ಹೆಸರನ್ನ ನಾವು ಇದು ಒಂದು ಚಿತ್ರರಂಗದ ಒಂದು ಆಸ್ತಿ, ಯಾವತ್ತಿಗೂ ನಮ್ಮ ಮಕ್ಕಳು ಮುಂದಿನ ಪೀಳಿಗೆನಲ್ಲಿ ನಮ್ಮ ತಂದೆ ಇಂತ ಸಿನಿಮಾ ಮಾಡಿದ್ರು, ಒಬ್ಬ ಹೀರೋ ನಮ್ಮ ತಂದೆ ಇಂತ ಹೀರೋ ಆಗಿದ್ರು ಅಂತ ಅವ್ರ ಮಕ್ಳು ಹೇಳ್ಬೋದು. ಸೊ ಇದು ನಮ್ಗೆ ಆಸ್ತಿ. ಸೊ ಅಂತದ್ದು ನನಗೆ ಶರಣ್ ಸರ್ ಮೂಲಕ ನನಗೆ ಸಿಕ್ಕಿದೆ, ನಾನು ಯಾವತ್ತಿಗೂ ಆಭಾರಿ. ಮತ್ತೆ ಯಾವ ಹೀರೋಗಳು ಹೇಳ್ತಾ ಇರೋದಲ್ಲ, ಇವತ್ತು ಈ ಸಿನಿಮಾ ಎಷ್ಟು ನನಗೆ ಇವರು ಡಿಸ್ಟ್ರಿಬ್ಯೂಟರ್ ನನಗೆ ನಿರಂಜನ್ ಸರ್ ಮತ್ತೆ ಇವ್ರು ಸಪೋರ್ಟ್ ಆಯ್ತು. ಶರಣ್ ಸರ್ ಕೂತ್ಕೊಂಡು, ತರುಣ್ ಅವ್ರು ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಅಮೌಂಟ್ ಇನ್ನು ಕ್ಲಿಯರ್ ಮಾಡಬೇಕಾಯ್ತು. ಒಂದೇ ₹1 ದುಡ್ಡು ಸಹ ಇಸ್ಕೊಂಡಿಲ್ಲ, ಬಂದು ಡಬ್ಬಿಂಗ್ ಮಾಡಿಕೊಟ್ರು. ಇವತ್ತಿಗೂ ಪ್ರಮೋಷನ್ಗೂ ಸಹ ಅಷ್ಟೇ, ಎಲ್ಲೇ ಹೋಗ್ಲಿ ಯಾವುದಕ್ಕೂ ಏನೂ ಕೇಳದೆ ಏನೂ ಮಾಡದೆ ಪ್ರತಿಯೊಂದು ನಿಗಲ್ ಮೇಲೆ ಹಾಕೊಂಡು ನಿಲ್ಸಿದಾರೆ. ಇವತ್ತೇನಾದ್ರೂ ಈ ಸಿನಿಮಾ ಗೆಲುವು ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲುವಾಗಬೇಕು. ಯಾಕಂದ್ರೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇನ್ನು ನಾನು ಯಾವುದೇ PVR ಅವ್ರಿಗಾಗ್ಬೋದು ಇವ್ರಿಗಾಗ್ಬೋದು ನಾನು ಇದಕ್ಕೆ ಥಿಯೇಟರ್ಸ್ ಕೊಡಿ ಅಂತ ಕೇಳೋದಿಲ್ಲ. ಖಂಡಿತ ಜನ ನೋಡ್ತಾ ನೋಡ್ತಾ ಅದೇ ರೈಸ್ ಆಗುತ್ತೆ. ಬೇರೆ ಚಿತ್ರಗಳು ಯಾವುದನ್ನು ನೋಡ್ತಿಲ್ಲ, ಆದ್ರೂ ಅವ್ರು ಯಾರು ರೈಸ್ ಮಾಡ್ತಿಲ್ಲ. ಖಂಡಿತ ಜನ ನೋಡ್ತಾರೆ, ಇದು ಇನ್ನೂ ದೊಡ್ಡ ಮಿರಾಕಲ್ ಆಗುತ್ತೆ. ಇನ್ನೂ ಆಗ್ಲಿಲ್ಲ, ಆಗಿದೆ. ಆಂಜನೇಯ ಸ್ವಾಮಿ ಖಂಡಿತ ನನ್ನ ಕೈ ಹಿಡಿತಾನೆ. ನನ್ನ ಏನ್ ಕಷ್ಟ ಏನಿದೆ ಮಾನಸ ಗೊತ್ತು, ನವನೀತಗ್ ಗೊತ್ತು, ಅದೆಲ್ಲ ಮೀರಿ ಶರಣ್ ಸರ್ಗೂ ಗೊತ್ತು. ಸೊ ನಮ್ಮಗಳ ಇದು ಯಾವತ್ತೂ ಕೆಳಗಡೆ ಬೀಳೋದಿಲ್ಲ. ಇನ್ನು ಮುಂದೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ಇದೇ ತಂಡದ ಜೊತೆ ಕನ್ನಡ ಚಿತ್ರರಂಗ ನನ್ನನ್ನ ನೆನಪು ಮಾಡ್ಕೊಳ್ಳೋ ತರ ಚಿತ್ರಗಳು ಮಾಡುವಂತ ಧೈರ್ಯ ಖಂಡಿತ ಜನ ಕೊಡ್ತಾರೆ. ಇವತ್ತಿಂದ ಆಚೆಗೆ ಇನ್ನೂ ದೊಡ್ಡ ಮಿರಾಕಲ್, ನಾಳೆ ಸಂಕ್ರಾಂತಿಯಿಂದ ದೊಡ್ಡ ಮಟ್ಟದಲ್ಲಿ ಉದಯ ಆಗುತ್ತೆ. ಜನಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಗೆ ಇಲ್ಲಿ ಇರುವಂತ ಎಲ್ಲಾ ನನ್ನ ಮಾಧ್ಯಮ ಮಿತ್ರರು ಅಷ್ಟೇ, ಆಗ್ಲೇ ನವನೀತ್ ಅವ್ರು ಹೇಳ್ದಂಗೆ ನನಗೆ ಖಂಡಿತ ಪ್ರಮೋಷನ್ ಮಾಡೋದಕ್ಕೆ ಆಗ್ಲಿಲ್ಲ ಸರ್. ಯಾಕೆಂದ್ರೆ ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಆಗಬೇಕು ಅಂತ ಒಂದ್ ತಿಂಗಳ ಮುಂದೆ ಅನೌನ್ಸ್ ಮಾಡ್ತೀನಿ, ಇದ್ದಕ್ಕಿದ್ದ ನಂದು ಆಗಿದ ತಕ್ಷಣ ಯಾವ್ದೋ ಒಂದ್ ಸಿನಿಮಾ ಡೇಟ್ ಹಾಕ್ತಾರೆ, ನಾನು ಒಂದು ಡಿಸ್ಟ್ರಿಬ್ಯೂಟರ್ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೊಡೋದಿರುತ್ತೆ, ಆಗ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಕಡೆ ಒಂದು ವಾರ ಇರಬೇಕಾದಾಗ ಡಿಸ್ಟ್ರಿಬ್ಯೂಟರ್ ಇರೋದಿಲ್ಲ ನನ್ನ ಸಿನಿಮಾಗೆ, ಆ ಸಿನಿಮಾ ತಂದೆ ತಾಯಿನೇ ಇಲ್ಲ, ಇವ್ರು ಯಾರು ಸಿನಿಮಾ ಕೊಡ್ತಾರೆ, ಇವ್ರು ಯಾರು ಥಿಯೇಟರ್ಸ್ ಅಂತ ಥಿಯೇಟರ್ಸ್ ಇರೋದಿಲ್ಲ. ಮೈಸೂರು ಅಂತ ಒಂದು ದೊಡ್ಡ ಇದರಲ್ಲಿ ನನಗೊಂದು ಥಿಯೇಟರ್ ಇರೋದಿಲ್ಲ. ಇನ್ನೆಲ್ಲೋ ಬರ್ತೀನಿ, ನನಗೆ ಪ್ರಮೋಷನ್ಗೆ ಅಲ್ಲಿ ದುಡ್ಡು ತರೋದಕ್ಕೂ ಮಾತಾಡೋದಕ್ಕೂ ನಂಗೆ ಟೈಮ್ ಸಿಗ್ತಿಲ್ಲ. ಥಿಯೇಟರ್ಸ್ ನೋಡ್ಲಾ, ಶುಕ್ರವಾರ ರಿಲೀಸಾ, ಈ ಸಮಯದಲ್ಲಿ ಸಾಕಷ್ಟು ಜನ ಮೀಡಿಯಾ ಸ್ನೇಹಿತರು ನಾನು ಕೊಡಕ್ಕಾಗಿಲ್ಲ ಸರ್, ಕಮರ್ಷಿಯಲ್ ಕೊಡಕ್ಕಾಗ್ಲಿಲ್ಲ, ನಾನು ಏನು ಇದು ಮಾಡಿಲ್ಲ ಅಂತ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇವತ್ತಿಗೂ ನಿಂತಿದ್ದಾರೆ. ಇವ್ರು ಹೇಳ್ದಂಗೆ ಕಿರಣ್ ಆಗ್ಬೋದು, ಅನಿಲ್ ಆಗ್ಬೋದು, ಮತ್ತೆ ಶ್ರೀನಿವಾಸ್ ಆಗ್ಬೋದು, ಮತ್ತೆ ವೆಂಕಟೇಶ್ ಸರ್ ಎಕ್ಸ್ಪೆಷಲಿ ನನ್ನ ಡೇ 1 ಇಂದ PR ವೆಂಕಟೇಶ್ ಅವ್ರು ಹಿಂದೆ ನಿಂತಿದ್ದಾರೆ. ಅವರು ಅಷ್ಟೇ ಪಾಪ ಒಂದು ದಿವಸ ಸರ್ ದುಡ್ಡು ಅನ್ನೋದೇ ಇಲ್ಲ ಸರ್, ಬೇಕಾ ಓಕೆ ಅರೇಂಜ್ ಮಾಡ್ತೀನಿ ಸರ್, ಅರೇಂಜ್ ಮಾಡ್ತೀನಿ ಇಷ್ಟೇ ಹೇಳೋದು. ಇನ್ನೇನು ಹೇಳ್ತಿಲ್ಲ, ಇವತ್ತಿಗೂ ನಿಂತಿದ್ದಾರೆ, ಆವತ್ತಿಂದ ನಿಂತ್ಕೊಂಡಿದ್ದಾರೆ ನನಗೆ. ಸೊ ನನಗೆ ಸಾಕಷ್ಟು ಜನ ನಿಂತಿದ್ದಾರೆ, ಬಟ್ ಇವನ್ನೆಲ್ಲ ನಾನು ಮರೆಯಕ್ಕಲ್ಲ ಸರ್. ಈ ಸಮಯದಲ್ಲಿ ಅಂದ್ರೆ ಈ ಚಿತ್ರಕ್ಕೆ ಅಂದ್ರೆ ಅದಾಗದೇ ಕೂಡ್ ಬಂದಿದೆ. ಮತ್ತೆ ಈ ಒಂದು ಜಾಗ
ನನಗೆ ಈ ಒಂದು ಜಾಗ ಇದ್ದಿದ್ದರಿಂದ ಸಾಕಷ್ಟು ಪ್ರಮೋಷನ್ ಮಾಡೋದಕ್ಕೂ ಕಾರಣ ಆಯ್ತು. ಈ ಒಂದು ಇದನ್ನ ನನಗೆ ಮಾಡ್ಕೊಟ್ಟೋದು ನಮ್ಮ ಸ್ನೇಹಿತರು ಮತ್ತೆ ಪಾರ್ಟ್ನರ್ಸ್ ಕಿರಣ್ ಆಗ್ಬೋದು, ಮಂಜು ಅವರು, ಇವರೆಲ್ಲರ ಸಹಕಾರ ಇವೆ. ಪ್ರತಿಯೊಬ್ಬರು ಸಹ ನೀವು ಎಲ್ಲ ಮೀಡಿಯಾದವ್ರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಬೆಳೆಸಿದ್ದೀರಾ. ಈ ಚಿತ್ರ ಇನ್ನೂ ನಿಮ್ ಕೈಯಲ್ಲಿ ಏನಾಗುತ್ತೋ ಕರ್ಕೊಂಡೋಗಿ, ಖಂಡಿತ ಇದೊಂದು ಹಿಸ್ಟ್ರಿ ಆಗುತ್ತೆ. ಆಫ್ಟರ್ ಆಪ್ತ ಮಿತ್ರ ಆದ್ಮೇಲೆ ಎಲ್ಲ ಖಂಡಿತ ಆಗುತ್ತೆ ಅಂತ ನಂಬಿಕೆ ಇದೆ. ನೀವು ಖಂಡಿತ ಏನೇನಾಗುತ್ತೋ ಸಹಾಯ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಅದು ಯಾರು ಅಂದ್ರೆ ವಿಷ್ಣು ದಾದಾ ಫ್ಯಾನ್ಸ್ಗೆ. ಸೊ ವಿಷ್ಣು ದಾದಾ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅವ್ರಿಗೆ ಅವರೇ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ಜನ ನುಗ್ತಾ ಇದ್ದಾರೆ, ಲೇಡೀಸ್ ತುಂಬಾ ಜನ ಬಂದು ವಿಷ್ಣು ದಾದಾ ನೋಡಕ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆಲ್ಲ ತುಂಬಾ ದೊಡ್ಡ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಶರಣ್ ಸರ್.